ಶಿವಚಿದಂಬರ ಸಂತ ಸಂಘ ಸತ್ಸಂಗ ಈ ಮಾಲಿಕೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ದಿವಾಕರ್ ಪಾಟೀಲ್ ಇವ್ರ ಮನೆಯಲ್ಲಿ ನಾನನ್ಕ ಈಗ ಒಂದು ಕಳೆದ 10 ವರ್ಷದಿಂದ ರೆಗ್ಯುಲರಾಗಿ ಮೇದಲ್ಲಿ ನಾಮಸ್ಮರಣೆ ಅಖಂಡ ವೀಣಾ ಸಪ್ತಾಹ ಅಖಂಡ ವೀಣಾ ನಾಮ ಸಪ್ತಾಹ ಇಟ್ಕೊಂಡಿರ್ತಾರೆ. ಅವರಿಂದ ನನಗೆ ಪರಿಚಯ. ಆಮೇಲೆ ಇವ್ರ ಹತ್ರ ಹೋದಂಗೆ ಏನೋ ಒಂದು ಸ್ವಾಮಿ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೇನೋ ಅಂದ್ಕೊಂಡು ಈ ದಂಪತಿಗಳನ್ನು ಭೇಟಿಯಾದಾಗ ಒಮ್ಮೆ ಮೋಸ್ಟ್ಲಿ ಸ್ವಾಮಿ ನೋಡಿದವರಲ್ಲಿ ಇವರು ಇರಬಹುದಾ, ಅದರ ಅನುಭವ ತೊಗೊಂಡವರು ಇವರು ಈ ದಂಪತಿಗಳ ನಾನು ಎಷ್ಟೋ ಸಲ ನನಗೊಂದು ಪ್ರಶ್ನೆ. ಹೀಗಾಗಿ ಈ ದಂಪತಿಗಳನ್ನು ಕೇಳಿಕೊಂಡೆ ನನ್ನ ಸತ್ಸಂಗ ಮಾಲಿಕೆಗೆ ತಾವು ಮಾತಾಡಬೇಕು ಅಂತ. ಇವತ್ತು ನಮಗೆ ಇವರು ತುಂಬ ಮನಸ್ಸಿಂದ ಒಪ್ಕೊಂಡಿದ್ದಾರೆ. ಈಗ ಮುಂದಿನ ಮಾತುಗಳು ಶ್ರೀ ದಿವಾಕರ್ ಪಾಟೀಲ್ ಅವರಿಂದ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜೈ, ದಾಸ್ ರಾಜಾರಾಮ್ ಮಹಾರಾಜ್ ಕಿ ಜೈ, ಸಬ್ ಸಂತನ ಕಿ ಜೈ, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಬಾಬುಳಗಾಂವದಲ್ಲಿ ಕಳಸಾರೋಹಣ ಟೈಮು ನಮ್ಮ ಮನೆಯವರು ಗಿರಿಜಾ ಪಾಟೀಲ್ ಅವರಿಗೆ ದಿಂಡಿ ಹುಚ್ಚು ಇತ್ತೀಚೆಗೆ ಭಾಳ ಬೆಳೆದುಬಿಟ್ಟಿತ್ತು. ಒಂದು ಸಲ ಏನಂದರೆ ಹೇಗಾದರೂ ಮಾಡಿ ನಾವು ಕರ್ಕಿಹಳ್ಳಿಯಿಂದ ನಮ್ಮ ಪರಮ ಪೂಜ್ಯ ಸದ್ಗುರು ಶ್ರೀ ಸುರೇಶ್ ಪಾಟೀಲ್ ಮಹಾರಾಜರ ಆಶೀರ್ವಾದದೊಂದಿಗೆ ಕರ್ಕಿಹಳ್ಳಿಯಿಂದ ಬಾಬಾಳಂದವರೆಗೂ ಪಾದಯಾತ್ರೆ ಮಾಡೋಣ ಅಂಥೇಳಿ ಒಂದು ಸಂಕಲ್ಪ ಮಾಡ್ಕೊಂಡ್ವಿ. ಅದು ಸುಮಾರು 750ರಿಂದ 800 ಕಿಲೋಮೀಟರ್ ದಾರಿ, ಸುಮಾರು 22 ದಿವಸ ಆಗ್ಬೋದು ಅಂಥೇಳಿ ಹೊರಟಿದ್ವಿ. ಅದಕ್ಕೆ ಮೂಲ ಪ್ರೇರಣೆ ಅಂದರೆ ನಮ್ಮ ಇತ್ತೀಚೆಗೆ ಆಗಲಿದಂಥ ಚಿದಂಬರ ಬಿಜಾಪುರ ಕೊಪ್ಪಳ ಅವರು ಕಾರಣ ಅಂತ ಹೇಳ್ಬೋದು. ಆ ದಿಂಡಿನಿಂದ ಆದಾಗ ಅದಕ್ಕೆ ಮೂಲ ಕಾರಣಕರ್ತರು ಅವರೇ ಅಂತಲೇ ಹೇಳ್ಬೋದು. ಆ ಥರ ಅಂದ್ಕೊಂಡು ನಾವು ಕರ್ಕಿಹಳ್ಳಿಯಿಂದ ಪಾದಯಾತ್ರೆ ಪ್ರಾರಂಭ ಮಾಡಿದ್ವಿ. ಮಾಡಿದಾಗ ಅದೇನು ಅಷ್ಟೇನು ಅನಿಸಲಿಲ್ಲ. ಆದರೆ ಹೋಗ್ತಾ ಹೋದಾಗ ಮಹಾಸ್ವಾಮಿ ಎಷ್ಟೊಂದು ಕರುಣಾಮಯಿ ಇದ್ದಾನ, ಹೆಂಗೆ ನಮಗೆ ಮಾರ್ಗದರ್ಶನ ಮಾಡ್ತಾನೆ ಅಂಥೇಳಿ ಕ್ಷಣಕ್ಕೂ ನಾವು ನೋಡ್ಕೊಂಡು ಹೋದ್ವಿ. ಸುಮಾರು 22ರಿಂದ 25 ದಿವಸದ ಪ್ರಯಾಣ ಆಗಿತ್ತದು. ಮೊದಲೆಲ್ಲ ಮಾತಾಡ್ಕೊಂಡು ಹೋದ್ವಿ. ನಮ್ಮ ಸ್ನೇಹಿತ ಒಬ್ಬರು ಹೇಳಿದರು, ಅದೇ ಬಿಜಾಪುರವರು, ಇಲ್ಲ ಇಲ್ಲೇ ಇಂತಾಚಿ ಮಹಾರಾಷ್ಟ್ರ ಎಂಟ್ರ್ ಆದಮೇಲೆ ನಾವು ಭಾಳ ಹುಷಾರಾಗಿರ್ಬೇಕು, ಅಲ್ಲಿ ಸಂತರ ಬಳಗ ಜಾಸ್ತಿ ಇರ್ತದೆ, ಅವರು ಮುಂದೆ ನಾವು ಭಾಳ ಕೇರ್ಫುಲ್ಲಾಗಿ ನಡ್ಕೋಬೇಕಾಗ್ತದೆ ಅಂತ ಹೇಳಿದ್ರೆ ಆತು ಅಂದ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಸಂಗಡ ನಮ್ಮ ಮನೆಯವರ ಕಲೀಗ ಅರುಣ ಅಂಥೇಳಿ ಅವರು ಏನಂತ ಕೇಳಿದ್ರು, ನಂಗೆ ಪಾದಯಾತ್ರೆ ಹೋಗ್ತೀವಿ. ಅವರಿಗೆ ಚಿದಂಬರ ಅಂದ್ರೆ ಗೊತ್ತಿಲ್ಲ, ಪಾದಯಾತ್ರೆ ಅಂದ್ರೆ ಗೊತ್ತಿಲ್ಲ, ಏನೂ ಯಾವುದೂ ಅನುಭವ ಇಲ್ಲದಂಥವರು, ಹೈಫೈ ಸೊಸೈಟಿ ಒಳಗಿದ್ದಂಥ ವ್ಯಕ್ತಿ. ನಾನು ಬರ್ಬೋದು, ಆದರೆ ಒಂದು ಸಮಸ್ಯೆ ಏನಂತಂದ್ರೆ ನಾವು ಎಲ್ಲೇ ಮಲ್ಕೊಳ್ತೇವೆ, ಎಲ್ಲೇ ಹೇಳ್ತೇವೆ, ಊಟ ತಿಂಡಿದು ಯಾವುದು ನಿಯಮ ನಿತ್ಯ ಅಂತ ಯಾವುದು ಇರೋದಿಲ್ಲ. ಎಲ್ಲಿ ಜಾಗ ಸಿಕ್ತು ಈ ರೋಡ್ನಾಗ ಮಲ್ಕೋಬೇಕನ್ನಿಸ್ತಿಲ್ಲ ಮಲ್ಕೊಂಡ್ಬಿಡ್ತೇವೆ ನಾವು. ಆ ಥರ ನೀವು ರೆಡಿ ಇದ್ದರೆ ನಾವು ಕರ್ಕೊಂಡು ಹೋಗ್ತೇವೆ ಅಂದು. ನಾ ಹೇಗಿದ್ದಕ್ಕೂ ಎಲ್ಲದಕ್ಕೂ ರೆಡಿ ಇದ್ದೇನೆ, ಬರ್ತೇನೆ ಅಂದರು. ಅವ್ರು ಒಂದು ಮಾತು ಹೇಳಿದರು, ಮುಂದೆ 4 ದಿವಸ ಆದಮೇಲೆ ನಿಮ್ಮ ಚಿದಂಬರ ಭಾರಿ ಜೋರಿದ್ದಾನ್ರಿ ಅಂದು. ಯಾಕೆ ಅಂದು ನಾನು ಮನೆದೇನೋ ವಿಚಾರ ಮಾಡ್ಕೊಂಡು ಹೋದರೆ 4 ಹೆಜ್ಜೆ ನಡಿಲಿಕ್ಕೂ ಆಗೋದಲ್ಲ ನನಗೆ. ಅದೇ ಸಾಂಬ ಚಿದಂಬರ ಅಂತ ಹೆಜ್ಜೆ ಹಾಕಲಿ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ನಡೆದ್ರೂ ನನಗೆ ಗೊತ್ತೇನೇ ಆಗೋದಿಲ್ಲ ಅಂದು. ಸುಮಾರು 30 ಕಿಲೋಮೀಟ್ರ್ ನಡೆದಿದ್ದು ಇದೆ. 30 ಕಿಲೋಮೀಟ್ರ್ ಸಾಂಬ ಚಿದಂಬರ ಅಂದ್ಕೊಂಡ್ರೆ ನಾನು 30 ಕಿಲೋಮೀಟ್ರ್ ಬಂದಿವ ಅಂತ ಅನ್ನೋ ಆಶ್ಚರ್ಯ ಬರ್ತಾಯಿತ್ತು. ಅಂಥ ಪಾದಯಾತ್ರೆ ಹೊರಟಿದ್ವಿ ನಾವು. ಮಹಾರಾಷ್ಟ್ರ ಎಂಟ್ರ್ ಇದ್ದಂಗೆ ಎಲ್ಲ ಕಡೆ ನಮ್ಮನ್ನು ಕರೆದು ಉಪಚಾರ ಮಾಡೋದೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು ಕಡೆ ಹೋದಾಗ ಸಾಯಂಕಾಲ 7 ಗಂಟೆ ಸುಮಾರು ಇರ್ಬೋದು, ಒಂದು ಅಂಗಡಿ ಮುಂದೆ ಹೊರಟಿದ್ವಿ. ಒಬ್ಬರು ಅಂಗಡಿಯವ್ರು ಕರೆದ್ರು, ಎಲ್ಲಿ ಹೋಗ್ತಾ ಇದ್ದೀರಿ ಏನು? ಬಾಬುಳಗಾಂವ್ಗೆ ಹೋಗ್ತಾ ಇದ್ದೇವೆ, ಪಾದಯಾತ್ರೆ ಹೋಗ್ತಾ ಇದ್ದೇವೆ. ಹೌದಾ, 1 ನಿಮಿಷ ಇರಿ ಅಂದರು. ಅಂದು ಹೇಗೆ ನಮಗೆ ಸತ್ಸಂಗ ಸಿಗುತ್ತೆ, ಹೇಗೆ ಜನರು ನೋಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಅವ್ರು ಹೊರಗಡೆ ಬಂದು ನಾವು 8 ಜನ ಇದ್ವಿ ಪಾದಯಾತ್ರೆಗಳು, ಒಳಗಡೆ ಹೋಗ್ರಿ ಅಂದರು. ಒಳಗಡೆ ಹೋದೆ. ಎಲ್ಲೇ ಒಂದು ಮನೆಗೆ ಹೋಗೋದು, ಆ ಶಾಪಿಗೆ ಹೋಗೋದು, ಒಂದು ಮಂಗಳಾರತಿ ಮಾಡ್ಕೊಳ್ಳೋದು, ಅವ್ರೇನು ಕೊಡ್ತಾರೆ ಅಂತ ತೊಗೊಂಡೋಗಿ ಆ ಬಾಬುಳಗಾಂವ್ ಸಮರ್ಪಣೆ ಮಾಡೋದು ಅನುಭವದಿಂದ ಹೋಗ್ತಾಯಿದ್ವಿ. ಒಳಗಡೆ ಹೋಗಿ ಅವ್ರು ಹೊರಗಡೆ ದೂರ ನಿಂತರು. ಇಲ್ಲ, ನಾನು ನಿಮ್ಮ ಕಡೆ ನೋಡೋಲ್ಲ, ಆ ಕಡೆ ಮುಖ ಮಾಡ್ಕೊಳ್ತೀನಿ. ಅದು ಪ್ರೊವಿಷನ್ ಸ್ಟೋರು. ಈ ಪ್ರೊವಿಷನ್ ಸ್ಟೋರಲ್ಲಿ ನಿಮಗೆ ಎಷ್ಟು ಬೇಕು, ಏನು ಬೇಕು ಎಲ್ಲವನ್ನೂ ತೊಗೊಳ್ರಿ, ನಾನು ಏನೂ ನೋಡೋಲ್ಲ. ಒಂದನೇದು. ಎರಡನೇದು, ನನ್ನ ಕ್ಯಾಶ್ ಬಾಕ್ಸ್ ಓಪನ್ ಇಟ್ಟೇನೆ, ಅದ್ರಾಗ ಎಷ್ಟು ಕ್ಯಾಶ್ ಅಷ್ಟು ತೊಗೊಂಡ್ರೂ ಪರವಾಗಿಲ್ಲ, ನೀವು ತೊಗೊಳ್ರಿ ಅಂತ ಹೇಳಿದರು. ಅಂದರೆ ಪಾದಯಾತ್ರೆಗಳ ಮೇಲೆ ಹೋಗೋಂಥ ಸಂತರ ಮೇಲೆ ಎಷ್ಟೊಂದು ಭಕ್ತಿ ಅವ್ರದ್ದು. ಅವ್ರು ಯಾರೋ ನಾವ್ಯಾರೋ ಏನೋ ಗೊತ್ತಿಲ್ಲ,
ಆದ್ರೆ ಅವ್ರು ಹೇಳಿದ ಮೇಲೆ ಅನಿಸ್ತು ನಮಗೆ, ನಿಜ ಹೇಳ್ಬೇಕಂದ್ರೆ ಆ ಟೈಮ್ಗೆ ಒಂಥರ ಕಣ್ಣೀರು ಬಂದಂಗೆ ಆಯ್ತು, ಎಂಥ ಭಕ್ತರಿದ್ದಾರಲ್ಪ ಇವರು ಅಂಥೇಳಿ. ಆಮೇಲೆ ಅವ್ರಿಗೆ ನಾವು ಕೈ ಮೇಲೆ ಕೇಳ್ಕೊಂಡ್ವಿ, ದಯವಿಟ್ಟು ನಿಮ್ಗೆ ಏನು ಪ್ರೀತಿಯಿಂದ ಕೊಡೋಕೆ ಅನಿಸ್ಕೊಡ್ರಿ, ನಮಗೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಊರಿಂದ ಎಲ್ಲ ತಂದೇವಿ, ಈಗ ನೀವು ಏನು ಕೊಟ್ಟರು ಅದನ್ನ ಹೋಗಿ ನಾವು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ತೇವೆ ಅಂದ್ವಿ. ಇಲ್ಲ ನೀವು ತೊಗೊಳ್ರಿ ಅಂದ್ರಿ, ಇಲ್ಲ ನೀವು ದಯವಿಟ್ಟು ಕೊಡ್ರಿ ಅಂದು. ಆಯಿತು ಅಂದ್ಕೊಂಡು ಅವರೇ ನಮಗೆ ಏನೋ ಕೈ ಸಿಕ್ಕಿದ್ದೆಲ್ಲ ಕೊಟ್ಟರು, ಅದನ್ನು ಒಂದು ಕಡೆ ಇಟ್ಕೊಂಡು ಅದನ್ನು ಹೋಗಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದ್ವಿ. ಇದು ಮೊದಲೇ ಅನುಭವ. ಹಿಂಗೆ 22-23 ದಿವಸ ನಮಗೆ ಅನುಭವ ಆಯಿತು. ಕೆಲವು ಕಡೆ ಅಂತೂ ವಿಶೇಷವಾಗಿ 8 ಜನಕ್ಕೆ ನಮ್ಮ ಸ್ವಾಗತ ದೇವ್ರ ಹಿಪ್ಪರಿಗೆ ಅಂತ ಒಂದಿದೆ. ಅಲ್ಲಿ ಹೋದಾಗ ನಾವು 8 ಜನ ನಮ್ಮ ಸ್ವಾಗತಕ್ಕೆ ಬಂದಿದ್ದು ಬಾಜಾ ಭಜಂತಿರಿಂದ 150 ಜನ ಬಂದಿದ್ರು ಕರೀಲಿಕ್ಕೆ ನಮ್ಮನ್ನು. ನಮಗೆ ಆಶ್ಚರ್ಯ, ನಾವಿರೋದು 8 ಜನ, ಇವ್ರು 150 ಜನ ಅದಾರ. ಅವ್ರ ಸಂತೋಷ ಸಂಭ್ರಮ ನೋಡಿ ಅಂದ ನಮ್ಮ ಸ್ವಾಮಿ ಕಡೆಗೆ ಇವ್ರು ಪಾದಯಾತ್ರೆ ಹೋಗ್ತಾ ಇದ್ದಾರಲ್ಲ ಅಂತ ಕರ್ಕೊಂಡೋಗಿ ಅವ್ರು ಮಾಡಿದ್ದು ನೋಡಿಬಿಟ್ರೆ ನಮಗೆ ಆ ಟೈಮ್ ಪೂರ್ಣ ಬಾಯಿ ಕಟ್ಟಿದಂಗೆ ಆಗಿಬಿಡ್ತು. ಅಷ್ಟು ಪ್ರೀತಿಯಿಂದ ಉಪಚಾರ ಎಲ್ಲ ಮಾಡಿ 2 ದಿವಸ ಇಟ್ಕೊಂಡು ನಮ್ಮನ್ನು ಕಳಿಸ್ಕೊಟ್ರು. ಹಿಂಗೆ ಹಾದಿದ್ದಕ್ಕೂ ಒಂಥರ ಹೋಗ್ತಾ ಇದ್ವಿ. ಆಮೇಲೆ ನೆಕ್ಸ್ಟ್ ಊರಲ್ಲಿ ಹೋಗಿ ನಾವು ಎಲ್ಲ ತೊಗೊಂಡೋಗಿದ್ವಿ, ಊಟ ಮಾಡ್ತಾಯಿದ್ವಿ, ನಮ್ಮದೇ ಕಟ್ಕೊಂಡು ಹೋಗಿದ್ವಿ, ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡೋದಕ್ಕೆ ಸಾಯಂಕಾಲ 7-7:30 8 ಸುಮಾರು ಒಬ್ಬರು ಬಂದರು, ಎಲ್ಲಿ ಹೋಗ್ತಾಯಿದ್ರಿ? ಹಿಂಗೆ ಪಾದಯಾತ್ರೆ ಹೋಗ್ತಾಯಿದ್ರಿ, ಮತ್ತು ಊಟದ ವ್ಯವಸ್ಥೆ ಏನು ಮಾಡ್ಕೊಂಡಿರಿ? ಇಲ್ಲ ನಾವು ತಂದಿದ್ದೀವಿ, ನಾವು ಮಾಡ್ಕೊಳ್ತೇವೆ. ಅವಾಗ ನಾವು ತಂದು ಕೊಟ್ಟರೆ ನೀವು ಮಾಡ್ತೀರಾ, ಊಟ ಮಾಡ್ತೀರ ಅಂದ್ರೆ ಮಾಡ್ತೇವೆ ಅಂದೆ. ಅಲ್ಲ ನಾವು ಬ್ರಾಹ್ಮಿಣ್ಸ್ ಅಲ್ಲ ಅಂದರು. ಇಲ್ಲ ನಾವು ಈ ಜಾತಿಯನ್ನು ತರಲೇಬೇಡಿ, ಯಾರು ಕೊಟ್ಟರು ಏನಿಲ್ಲ, ಬಂದೇ ಏನಪ್ಪ ನಾವು ಸಸ್ಯಾಹಾರಿಗಳು ಅಷ್ಟು. ಇಲ್ಲ ನಾವು ಕೂಡ ಸಸ್ಯಾಹಾರಿಗಳು ತಂದು ಕೊಡ್ತೇವೆ ಅಂದು 8 ಜನಕ್ಕೆ ಕಡಿಮೆ ಅಂದ್ರೆ 30 ಜನಕ್ಕೆ ಆಗೋಷ್ಟು ಊಟ ತಂದು ಕೊಟ್ಟಿದ್ರು ಅವರು. ಆವಾಗ ನಮ್ಗೆ ಅನಿಸಿದ್ದು ಎಷ್ಟು ಪ್ರೀತಿದ ಇವರಲ್ಲಿ, ಈ ಪ್ರೀತಿ ನಮ್ಮ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಅದನ್ನು, ಅದಕ್ಕೆ ನಾವು ಯೋಗ್ಯತೆನೇ ಅದನ್ನು ನಮಗೆ ಅನ್ನುವಂಥ ಭಾವನೆ ನಮ್ಗೆ ಆ ಟೈಮಿಗೆ ಬಂದಿತ್ತು. ಅವರಿಗೆಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟಾಗ ನಾನು ನಮ್ಮ ಚಿದಂಬರ ಬಿಜಾಪುರ ಅಂತ ಹೇಳಿದ್ನಲ್ಲ, ಅವ್ರು ಹೇಳಿದಿಲ್ಲ ಮಹಾರಾಷ್ಟ್ರದಾಗ ನಾವು ಹೋಗೋದು ಭಾಳ ಕಷ್ಟ ಆಗ್ಬಿಡುತ್ತೆ, ಹೆಜ್ಜೆಗೆ ನಮ್ಮನ್ನು ಕರೀತಾರ, ಇದನ್ನು ಮಾಡ್ತಾರ ಅಂದೆ. 2 ದಿವಸ ಆದರೂ ಯಾರು ಕರೆಯಲ್ಲ, ಚಿಮ್ಮಣ್ಣ ಏನೋ ಇದು ನಮ್ಮನ್ನ ಯಾರು ಕರೆಯಲಿಲ್ಲ, ನಾವು ಅಷ್ಟೇ ಹೋಗ್ತಾ ಇದ್ದೇವಲ್ಲ ಅಂದೆ. ಹಂಗೆ ಅನ್ಬೇಡ ಮಾಮ, ಸ್ವಾಮಿ ಇದನ್ನು ಕೇಳಿದ ಅಂದ್ರೆ ನಮಗೆ ಭಾಳ ಪಂಜಿತ ಆಗ್ತದೆ ಅಂದು. ಹಂಗಂದಂಗೆ ನೆಕ್ಸ್ಟ್ ಊರಿಂದ ನಾವು ಜನರಿಂದ ತಪ್ಪಿಸ್ಕೊಳ್ಳೋದ ಕಷ್ಟ ಅಲ್ಲಿ ಸ್ಟಾರ್ಟ್ ಆಗಿಬಿಡ್ತೀವಿ. ನಮ್ಮನೆ ಬರ್ರಿ, ನಮ್ಮಲ್ಲಿ ಬರ್ರಿ. ಆಮೇಲೆ ನಾವು ಮಾಡ್ಕೊಂಡು ತಪ್ಪಾಯ್ತಪ್ಪ ಅನ್ಬಾರ್ದಾಗಿತ್ತು, ಅಂದಿದ್ದೆ ನಮ್ಮದಾಗಿದೆ, ದಯವಿಟ್ಟು ಕ್ಷಮಿಸಿ ನಮ್ಮನ್ನು ಹೋಗ್ಲಿಕ್ಕೆ ಅವಕಾಶ ಕೊಡು ಭಗವಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೊರಟ್ವಿ. ಹಿಂಗೆ ಆದಿ ಉದ್ದಕ್ಕೂ ವಿಶೇಷವಾಗಿ ಹೋಗ್ತಾಯಿದ್ವಿ. ಒಂದು ಸಾಯಂಕಾಲ ಹೊರಟಾಗ ನಮ್ಮದು ಲಾಸ್ಟ್ ಹಾಲ್ಟು ಶ್ರೀರಾಮ್ಪುರ. ಅಲ್ಲಿಂದ ನೆಕ್ಸ್ಟ್ ಬಾಬುಳಗಾವನ ಮುಟ್ಟುತ್ತೆ. ಅದು ಶ್ರೀರಾಮ್ಪುರ ಕಡೆ ಹೋಗ್ಬೇಕಾದ್ರೆ ಒಂದು ರೂಟು ಶ್ರೀರಾಮ್ಪುರಕ್ಕೆ ಹೋಗುತ್ತೆ, ಇನ್ನೊಂದು ರೂಟು ಶಿರಡಿಗೆ ಹೋಗೋದು. ನಾವು ಮಾತಾಡ್ಕೋತ ಮುಂದೆ ಹೋಗ್ತಾಯಿದ್ವಿ, ಸ್ವಾಮಿ ನಾಮಸ್ಮರಣೆ ಮಾಡಿಕೊಂಡು. ನಮ್ಮ ಹಿಂದೆ ನಮ್ಮ ಶ್ರೀಮತಿ ಗಿರಿಜಾ ಅವರು ಬರ್ತಾಯಿದ್ರು. ನಾವು ಅವರು ಶ್ರೀರಾಮ್ಪುರ ರೂಟ್ ಹಿಡಿದ್ವಿ, ಅವರು ಬಾಬುಳಗಾವ ಇದು ಶಿರಡಿ ರೂಟ್ ಹಿಡ್ಕೊಂಡು ಹೊರಟಿದ್ದಾರೆ. ಸುಮಾರು 3-4 ಕಿಲೋಮೀಟ್ರ್ ಹೋದ್ಮೇಲೆ ಒಬ್ಬ ಆಟೋದವ ಫಾಲೋ ಮಾಡ್ಕೊಂಡು ಬಂದಾನ. ಅಮ್ಮ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂದ. ನಾವು ಬಾಬುಳಗಾಂವ್ಗೆ ಹೋಗ್ಕೋ, ಈಗ ಶ್ರೀರಾಮ್ಪುರದ ಹಾಲ್ಟ್ ಇದೆ ಇವತ್ತು, ಅಲ್ಲಿಗೆ ಹೋಗ್ತೇವೆ. ಅಮ್ಮ ಶ್ರೀರಾಮ್ಪುರ ರೂಟ ಬೇರೆ ಇದೇ ಬೇರೆ, ಇದು ನೀವು ಶಿರಡಿ ರೂಟ್ ಹಿಡಿದು ಹೋಗ್ತಿದ್ದೀರಿ, ನೀವು ಒಬ್ಬರೇ ಬೇರೆ ಹೋಗ್ತಿದ್ರಲ್ಲ ಅಂದ. ಹೌದಾ, ನಮ್ಮವರೆಲ್ಲ ಮುಂದಿದ್ದಾರೆ ಅಂದ. ಹಾಗಿದ್ರೆ ಒಂದು ಕೆಲಸ ಮಾಡಿ, ನಾನು ಆಟೋದಲ್ಲಿ ಹತ್ತಿ ನಾನು ನಿಮ್ಮನ್ನು ಅಲ್ಲಿ ಬಿಡುತ್ತೇನೆ ಅಂದು. ಇಲ್ಲ ನಾವು ಆಟೋ ವೆಹಿಕಲ್ ಯಾವುದು ಹತ್ತಂಗಿಲ್ಲ, ನಡ್ಕೊಂಡು ಹೋಗ್ಬೇಕು, ಪಾದಯಾತ್ರೆ ಹೋಗ್ತಾ ಇದ್ದೇವೆ, ನಾವು ಹಿಂಗಾಗಿ ಯಾವುದೂ ವೆಹಿಕಲ್ ಹತ್ತೋ ಆಗಿಲ್ಲ ಅಂದು. ಆಯಿತು ಅಂದರು. ಆಮೇಲೆ ನಮ್ಗೆ ಗೊತ್ತಾಯಿತು, ಹಿಂದಿಂದ ನಮ್ಮ ವೆಹಿಕಲ್ ಬಂದಾಗ ಗೊತ್ತಾಯಿತು ಗಿರಿಜಾ ಅವರು ಬೇರೆ ಕಡೆ ಇದ್ದಾರೆ, ನಾವು ಬೇರೆ ಕಡೆ ಹೋಗ್ತಾ ಇದ್ದೇವೆ ಅಂತ. ಹಂಗಾರೆ ಅವ್ರು ಬರೋವರೆಗೂ ನಾವು ವಾಪಸ್ ದಿಂಡಿ ಪಾದಯಾತ್ರೆ ಒಂದು ನಿಯಮ ಅಂದರೆ ಮುಂದೆ ಹೋದ್ಮೇಲೆ ಹಿಂದೆ ವಾಪಸ್ ಬರೋ ಹಾಗಿಲ್ಲ. ಒಂದು ಕಡೆ ಕೂತ್ವಿ, ಶ್ರೀರಾಮ್ಪುರದ ಎಂಟ್ರೆನ್ಸ್ ಹತ್ರ ಕೂತ್ವಿ. ಇವ್ರು ಬರ್ತಾರಂದೆ. ನಮ್ಮ ಶ್ರೀಮಂತರು ರಾತ್ರಿ 10 ಗಂಟೆಗೆ ಬಂದರು, ಒಬ್ಬರೇ ಓದಾಡ್ಕೋತ ಬಂದು ಒಂದೇ ಅವಳ ತಲೆ ಒಳಗಿದ್ದು, ಚಿದಂಬರ ನನ್ನ ಜೊತೆಗಿದ್ದಾನ, ಮತ್ತೆ ಯಾಕೆ ನಾನು ಚಿಂತೆ ಮಾಡಬೇಕು, ರಾತ್ರಿ ಆಗಲಿ ಹಾಗಾದ್ರೆ ಏನಾಗಲಿ ಆಗಿದ್ದಾಗಲಿ ಅಂತೇಳಿ ಬರ್ತಾಯಿದ್ರು. ಅಲ್ಲೇ ಸೇರಿಕೊಂಡ್ವಿ. ಭಗವಂತನ ಲೀಲೆ ಇಷ್ಟೊಂದು ವಿಚಿತ್ರದ ಅಂದರೆ 20-21 ದಿವಸ ಅತ್ಯಂತ ವೈಭವದ ಪರಮಾವಧಿ. ಎಲ್ಲಿ ಏನು ತಿನ್ನಬೇಕು, ಏನು ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ನಮಗೆ ಸಾಕಪ್ಪ ಭಗವಂತ ಅನ್ನುವಂಥ ಪರಿಸ್ಥಿತಿ ಒಳಗೆ ನಮ್ಮನ್ನು ಕರ್ಕೊಂಡು ಹೊಂಟ್ತೇವೆ. ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ಶಿವರಾತ್ರಿ ಬಂತು. ಶಿವರಾತ್ರಿ ದಿವಸ ದಸವಂಡಿ ಅಂತ ಒಂದು ಊರಿದೆ, ಅಲ್ಲೇ ಸ್ವಾಮಿ ಸ್ಥಾನ, ಅಲ್ಲೇ ಉಮಾಕಾಂತ್ ಕುಲಕರ್ಣಿ ಅಂತೇಳಿ ಒಂದು ಸಂಭ್ರಮ ಸ್ವಾಮಿ ದೇವಸ್ಥಾನಗಳಿದ್ದಾರೆ, ಅಲ್ಲಿ ಹಾಲ್ಟ್ ಮಾಡಿ ರಾತ್ರಿ ಎಲ್ಲ ಜಾಗರಣೆ ಎಲ್ಲ ಆಯ್ತು. ಆಮೇಲೆ ಬೆಳಗ್ಗೆ ಎದ್ದು ಅವ್ರ ಪಾಡಿಗೆ ಹೋದರು. ನಾವು ಸ್ನಾನ ಮಾಡಿ ನಮ್ಮದು ಅನುಷ್ಠಾನ ಮುಗಿಸ್ಕೊಂಡು ಹೊಂಟಾಗ ಅಲ್ಲಿ ಯಾರು ಇರಲಿಲ್ಲ ದೇವಸ್ಥಾನದಾಗ. ನಾನು ಚಿದಂಬರ ಬಿಜಾಪುರ ಅವ್ರಿಗೆ ಹೇಳಿದೆ, ಏನು ಚಿಮ್ಮಣ್ಣ ಇದು
ಒಂದು ಕಪ್ ಚಾಯ್ ಇದ್ದಂಗೆ ಹೊರಟ್ವಲ್ವ ನಾವು, ಏನು ಸ್ವಾಮಿ ಇದು ಇದು ಅಂದಿದ್ದ ಇಂಥ ಅಪರಾಧ ಆಯಿತು ಅಂತಂದ್ರೆ ಮುಂದೆ ಸುಮಾರು 7 ಗಂಟೆಯಿಂದ ನಾವು ಚಹಾ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೆಜ್ಜೆಗೆ ಒಂದು ಮನೆ ಹೆಜ್ಜೆಗೆ ಒಬ್ಬರು ಬರ್ರಿ ನಮ್ಮಲ್ಲಿ ಟೀ ಕುಡೀರಿ. ನಮ್ಮ ನೇಮ ನಮ್ಗೆ ಸದ್ಗುರುಗಳು ಹೇಳ್ಕೊಟ್ಟ ಪಾಠ ಏನಂತಂದ್ರೆ ಯಾರು ಏನು ಕೊಟ್ಟರು ಇಲ್ಲ ಅನ್ನಂಗಿಲ್ಲ, ಅದು ಮಹಾಸ್ವಾಮಿ ಪ್ರಸಾದ, ಅದನ್ನು ತೊಗೊಳ್ಳಬೇಕು ಅಂತೇಳಿ. ಹೀಗಾಗಿ 8 ಗಂಟೆಗೆ ನಾವು ಚಹಾ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ 10 ಗಂಟೆವರೆಗೂ ಬರೀ ಚಹಾ ಕುಡಿದಾಯ್ತು. ಹಂಗಾರೆ ನಾವು ಮುಂದೆ ಹೆಂಗೆ ಹೋಗೋದು ಅಂಥೇಳಿ. ಅಷ್ಟಕ್ಕಾದರೂ ನಮಗೆ ಬುದ್ಧಿ ಬೇಡವಾ? ಆಮೇಲೆ ಮುಂದೆ ಹೋಗ್ತಾನೆ, ಏನು ಚಿಮ್ಮಣ್ಣ ಇದು ಬರೀ ಸ್ವಾಮಿ ಪಾರ್ಣಿನ ಬರೀ ಚಹಾ ಮಾಡಿ ಮುಗಿಸ್ಬಿಟ್ನಲ್ಲ ಅಂದೆ. ಅನ್ಬೇಡ ಮಾಮ, ಹಂಗೆಲ್ಲ ಅನ್ಬೇಡ, ಸ್ವಾಮಿನ ಮತ್ತೆ ಇನ್ನೇನು ಮಾಡ್ತಾನೋ ಗೊತ್ತಿಲ್ಲ ಅಂತ ಅವನು ಹೇಳಿದೆ. ಅಷ್ಟಂದು 4 ಹೆಜ್ಜೆ ಹೋಗಿಲ್ಲ, ಒಬ್ಬರು ಬಂದರು ಕೈ ಮುಗಿದ್ರು. ಏನು ಅಂದರೆ, ನೀವು ದಯವಿಟ್ಟು ಪಾರ್ಣಿ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಹೋಗೋ, ಶಿವರಾತ್ರಿ ನೀವು ಮಾಡಿರಿ ಅನಿಸುತ್ತೆ, ಪಾರ್ಣಿ ನಮ್ಮಲ್ಲಿ ಮಾಡ್ಕೊಂಡು ಹೋಗ್ರಿ ಅಂತ. ಆಯಿತು ಅಂದು ನಾವಿಲ್ಲ ಇರಿ, ನಮ್ಮ ಸದ್ಗುರುಗಳು ಹೇಳ್ಯಾರ, ಕರ್ಕೇಳಿ ಸದ್ಗುರುಗಳು ಹೇಳ್ಯಾರ ಅಂದಮೇಲೆ ನಾವು ಅದು ಯಾವುದಕ್ಕೂ ಇಲ್ಲ ಅನ್ನೋ ಹಾಗೆ ಇಲ್ಲ. ಅವ್ರು ಯಾರು ಏನಂತ ಯೋಚನೆ ಮಾಡೋಂಗಿಲ್ಲ, ಅಲ್ಲಿ ಹೋಗೋದು ಪ್ರಸಾದ ತೊಗೊಳ್ಳೋದು ಅಷ್ಟೇ ಕೆಲಸ. ಅದು ಸ್ವಾಮಿಯ ಪ್ರಸಾದ, ನೀವು ಇಲ್ಲ ಅನ್ಬಾರ್ದು, ತೊಗೋಬೇಕು ಅಂತ ಹೇಳ್ಯಾರ. ಹೆಂಗೆ ನಾವು ಅದು ಮಾಡ್ಕೊಂಡು ಹೊರಟಿದ್ವಿ. ಅವ್ರ ಮನೆಗೆ ಹೋದ್ವಿ, ಬರ್ರಿ ನಮ್ಮಲ್ಲೇ ಪ್ರಸಾದ ಮಾಡ್ಕೊಂಡು ಹೋಗೋರಿ ನೀವು. 11 ಗಂಟೆ ಸುಮಾರು ಹೋದ್ವಿ. ಅಷ್ಟರಲ್ಲೇ ಅಂಗಾಲಿಂದ ತಲೆಯವರೆಗೆ ಆಗಷ್ಟು ಚಹಾ ಕುಡಿದಿದ್ವಿ. ಒಂದು ಸುಮಾರು 15-20 ಕಪ್ ಆದರೂ ಚಹಾ ಕುಡಿದಿರ್ಬೋದು. ಆವಾಗ ಏನು ಒಂದು ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ, ಅಷ್ಟ ಪರಿಸ್ಥಿತಿ ನಮ್ಮದು. ಅವ್ರ ಮನೆಗೆ ಹೋಗಿ ಹಂಗಾರೆ ಪ್ರಸಾದ ಇಲ್ಲ ಅನ್ನೋಂಗಿಲ್ಲ, ಸದ್ಗುರುಗಳು ಮಾತು ಮೀರೋಂಗಿಲ್ಲ. ಆತಂದು ಹೋಗಿ ಊಟಕ್ಕೆ ಕೂತಿ ಅವರೆಲ್ಲರಿಗೂ ಊಟಕ್ಕೆಲ್ಲ ಬಡಿಸೋದು ಮಂದ ಒಂದೊಂದು ಬಟ್ಲ ತಂದಿಟ್ರು. ಮೋಸ್ಟ್ಲಿ ಸಾರು ಹಾಕ್ತಿರ್ಬೋದು ಅಂಥೇಳಿ ಅವ್ರು ತಂದಿಟ್ಟು ಆ ಬಟ್ಲು ತುಂಬ ತುಪ್ಪ ಹಾಕಿದ್ರು. ಇದೇನು ಇಷ್ಟು ತುಪ್ಪ ಹಾಕ್ತಾ ಇದ್ದಾರೆ ಇವರು ಅಂಥೇಳಿ ಒಂದು ಹೋಳಿಗೆ ಹಾಕಿದರು. ಈ ಒಂದು ಹೋಳಿಗೆ ಈ ತುಪ್ಪ ಫುಲ್ ಖಾಲಿ ಮಾಡಿರಿ, ಆಮೇಲೆ ಮತ್ತೆ ಹಾಕ್ತೇವೆ ಅಂದ್ರೆ ನಾವು ಒಂದೊಂದು ಚಮಚ ತಿಂದರು, ಬಟ್ಲುಗಟ್ಟಲೆ ತುಪ್ಪ ತಿನ್ಲಿಕ್ಕೆ ಸಾಧ್ಯನಾ ಅನ್ನಂಗಾಯ್ತು. ಆಮೇಲೆ ಅವ್ರ ಕೈ ಮುಗಿದಿಲ್ಲ, ಇದು ಸ್ವಾಮಿ ಪ್ರಸಾದ ನೀವು ತೊಗೊಳ್ಳಬೇಕು ಅಂತ. ಅವಾಗ ಅಂದ್ಕೊಂಡು, ಅಪ್ಪ ಭಗವಂತ, ಇನ್ನು ನಿನ್ನ ಬಗ್ಗೆ ನಾವು ಏನೂ ತಮಾಷೆ ಮಾಡೋದಲ್ಪ, ನಮ್ಮ ತಪ್ಪಾಯಿತು, ದಯವಿಟ್ಟು ಕ್ಷಮಿಸು, ನಾವು ಏನೋ ಒಂದು ಓದ್ರೊಳಗಂದ್ವಿ ಅಂಥೇಳಿ ಅವ್ರ ಮನೇಲಿ ಪ್ರಸಾದ ತೊಗೊಂಡು ಮುಂದೆ ಇಲ್ಲಿ ಶ್ರೀರಾಮ್ಪುರಕ್ಕೆ ಬಂದ್ವಿ. ಶ್ರೀರಾಮ್ಪುರ ಹೇಳಿದ್ನಲ್ಲ, ಬಿಡುಗಡೆ ಅವಳ ನಮ್ಮವ್ರು ತಪ್ಕೊಂಡಾಗಿತ್ತು. ರಾತ್ರಿ 10:00 ನಾವು ಸೇರಿಕೊಂಡ್ವಿ. 10:00 ಸೇರಿಕೊಂಡಾಗ ನಮ್ಮದು ಪಾದಯಾತ್ರೆ ಸಿಸ್ಟಮ್ ಏನಿತ್ತಂದ್ರೆ, ಊರಿಗೆ ಹೋಗೋದು ಬೆಳಗ್ಗೆ 5:05 ಬಿಡ್ತಿದ್ವಿ. ಸುಮಾರು 20-25 ಕಿಲೋಮೀಟ್ರ್ ನಡೆಯೋದು, ಅಲ್ಲೇ ಮಹಾಪ್ರಸಾದ ಮಾಡ್ಕೊಳ್ಳೋದು, ಸ್ವಲ್ಪ ರೆಸ್ಟ್ ತೊಗೊಳ್ಳೋದು. ಆಮೇಲೆ ಸಾಯಂಕಾಲ 10ರಿಂದ 15 ಕಿಲೋಮೀಟ್ರ್ ಅಂದರೆ ಊರು ಸಿಗಬೇಕು, ಅಲ್ಲಿ ನಮ್ಗೆ ಹಾಲ್ಟಿಗೆ ಅನುಕೂಲ ಆಗ್ಬೇಕು, ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲೇ ಶ್ರೀರಾಮ್ಪುರ ಬಂದಾಗ ರಾತ್ರಿ 10:00 ಯಾರನ್ನ ಕೇಳಿ, ನಾವು ಇಲ್ಲೆಲ್ಲಿ ಒಂದು ದೇವಸ್ಥಾನ ಹಿಂಗೆ ಪಾದಯಾತ್ರೆ ಬಂದವಿ, ಬಾಬಳಗಾಂವ್ಗೆ ಹೋಗ್ಬೇಕು, ನಾವು ಇಲ್ಲಿ ಉಳ್ಕೋಬೇಕಾಗ್ಯದ, ನಮಗೊಂದು ದೇವಸ್ಥಾನ ಇದು ಹೇಳಿದ್ರೆ, ನಮ್ಮದೇನು ಒಂದೇ ಏನು ರಿಕ್ವೆಸ್ಟ್ ಅಂದ್ರೆ, ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋಗು, ನೀರಿನ ವ್ಯವಸ್ಥೆಗೆ ಒಂದು ಇರೋಂಥ ದೇವಸ್ಥಾನ ಹೇಳ್ರಿ ಅಂತ. ಎಲ್ಲರದ್ದು ಅಲ್ಲಿ ಕೃಷ್ಣನ ಗುಡಿ ಇದೆ ನೋಡಿ, ಹೋಗ್ರಿ ಅಲ್ಲಿ ಕೃಷ್ಣನ ಗುಡಿ. ಸುಮಾರು ಒಂದು 20-25 ಜನ ಕೇಳಿರ್ಬೋದು ನಾವು. ಆ ಕೃಷ್ಣನ ಗುಡಿಗೆ ಹೋಗ್ರಿ, ಆ ಕೃಷ್ಣನ ಗುಡಿಗೆ ಹೋಗ್ರಿ, ಅಲ್ಲೆಲ್ಲ ವ್ಯವಸ್ಥೆ ಅದ ಅಂತ ಹೇಳಿದ್ರು. ನಾವು ಅಂದ್ಕೊಂಡ್ವಿ, ಕೃಷ್ಣನ ಗುಡಿ ಅಂದರೆ ಆರಾಮಾಗಿರ್ತದೆ ನೋಡ್ರಿ, ಹೋಗೋಣ ಅಂತೇಳಿ. ಕೃಷ್ಣನ ಗುಡಿ ಹೋದ್ರೆ ಗೇಟ್ ತೆಗೆದು ಒಳಗೆ ಎಂಟ್ರಾಗಿ ನೋಡ್ತೇವೆ, ಬರೇ ಸಮಾಧಿಗಳು. ಒಳಗೆ ಹೋಗಿ ನೋಡ್ತೇವೆ, ಒಂದು ಸಣ್ಣ ಜಾಗದೊಳಗೆ ಕೃಷ್ಣನ ಮೂರ್ತಿ ಅದ. ಆಮೇಲೆ ಅನ್ನಿಸ್ತು, ಒಂದೇ ಮಾತು ಹೇಳಿದ್ರೆ ಸ್ಮಶಾನ ಅದು. ಇಲ್ಲಿ ಬಂದ ಮತ್ತೆ ವಾಪಸ್ ಹೋಗಂಗಿಲ್ಲ, ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋದು ಅಂದಾಗ, ಇಲ್ಲೇ ಉಳ್ಕೊಂಬಿಟ್ರ ಆತ, ಇಲ್ಲೇ ಮಲ್ಕೊಳ್ಳೋಣ ಅಂಥೇಳಿ ಎಲ್ಲ ಸಮಾಧಿಗಳ ಮಧ್ಯೆ ಮಲ್ಕೊಂಡ್ವಿ. ನಮ್ಮ ಸಂಗಡ ಬಂದ ಚಿಮ್ಮಣ್ಣವ್ರು ಅಂದಾಗ, ಮಾಮ ಹುಷಾರಾಗಿರೋ, ಒಳಗಿದ್ದರೆ ನಂಗೆ ಯಾಕೆ ತ್ರಾಸಾಲಿಕ್ಕೆ ತಗೊಂಡು ಬಂದು ನಿನ್ನ ಬಾಜು ಮಕ್ಕೊಂಡಾರು ಅಂತೇಳಿ ತಮಾಷೆ ಮಾಡೋರು. ನಮ್ಮ ಜೀವನದೊಳಗೆ ಅವತ್ತು ನಕ್ಕಂಥ ಸಮಯ ಇನ್ನು ಜೀವನದೊಳಗೆ ಯಾವತ್ತೂ ನಗಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನಕ್ಕಿಲ್ಲ, ಇನ್ನೂ ನಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಂತೋಷ ಆಗಿದೆ. ಏನು ನಾವು ಸ್ಮಶಾನದಾಗ ಮಕ್ಕೊಂಡಿವನ್ನ ಯಾರು ಯಾವ ಭಯನೂ ಇರಲಿಲ್ಲ. ಆನಂದವಾಗಿ 8 ಜನನೂ ಅದೆಲ್ಲ ಸಮಾಧಿಗಳ ನಡುವೆ ಮಾಡಿಕೊಂಡು ಬೆಳಗ್ಗೆ ಎದ್ದು ಹೊಂಟ್ವಿ. ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ 6 ಗಂಟೆ ಬಿಟ್ವಿ. ಬಾವಳ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದಾವಲ್ಲ ಅಂದ್ಕೊಂಡು ಖುಷಿಯಿಂದ ಹೊಂಟ್ವಿ. ಮುಂದೆ 4 ಹೆಜ್ಜೆ ಬಂದು ನೋಡಿದ್ರೆ ದತ್ತಾತ್ರೇಯ ಆಶ್ರಮ ಅದ, ದೊಡ್ಡ ಆಶ್ರಮ, ಅಲ್ಲೆಲ್ಲ ಥರದ ಅನುಕೂಲನೇ ಇತ್ತು. ಆದರೆ ಯಾಕೆ ಸ್ವಾಮಿ ಹಿಂಗೆ ಮಾಡಿದ, ನಮ್ಗೆ ಯಾಕೆ ಹಿಂಗೆ ಮಾಡಿರ್ಬೋದು? 22-23 ಅತ್ಯಂತ ವೈಭವ ಕೊಟ್ಟು ಎಲ್ಲ ಕಡೆ ಮೆರವಣಿಗೆ ಮಾಡಿಸಿ, ನಮ್ಮನ್ನು ಆದರೋಪಚಾರ ಮಾಡಿಸಿ, ಹೊಗಳಿಸಿ, ಏನು ಎಷ್ಟು ಆನಂದ ಪಟ್ಟೇವೆ ಅಂದರೆ, ಅದನ್ನೆಲ್ಲ ಮಾಡಿಬಿಟ್ಟು ಲಾಸ್ಟ್ ಹಾಲ್ಟಿಗೆ ಹಿಂಗ್ಯಾಕೆ ನಮ್ಮನ್ನು ಇಲ್ಲಿ ಮಲಗಿಸಿದ, ಹಿಂಗ್ಯಾಕೆ ಮಾಡಿದ ಸ್ವಾಮಿ ಅಂಥೇಳಿ ನಮ್ಗೆ ಒಂದು ದೊಡ್ಡ ಚರ್ಚೆಗೆ ಕಾರಣ ಸ್ಟಾರ್ಟ್ ಆಯಿತು. ವಿಚಾರ ಮಾಡ್ಕೋತ ಹೋದಾಗ ಮಹಾಸ್ವಾಮಿ ಕೃಪೆ, ಮಹಾಸ್ವಾಮಿ ಮಾರ್ಗದರ್ಶನ ಎಲ್ಲರಿಗೂ ತಿಳಿದು ಶಾಕ್ ಆಗಿಬಿಡ್ತು.
ಏನಂತಂದ್ರೆ ಒಂದೇ ಒಂದು ನಾವು ತೋರಿಸ್ಕೊಟ್ಟ ನಮಗೆ. ನೀವೇನು ವೈಭವ ಕಂಡ್ರಿ, ಕಷ್ಟ ಕಂಡ್ರಿ, ದುಃಖ ಕಂಡ್ರಿ, ಸಂತೋಷ ಪಡ್ರಿ, ಏನು ಮಾಡಿದ್ರು ಕೊನೆ ಜಾಗ ಮಾತ್ರ ನಿಮ್ದಿದೆ. ಇದನ್ನು ಬಿಟ್ಟು ಇನ್ನು ಬೇರೆ ಏನಿಲ್ಲ ಅನ್ನೋ ಒಂದು ಸತ್ಯ ಮಾರ್ಗವನ್ನು ನಾವು ತೋರಿಸಿದ. ಮುಂದೆ ಒಂದು ತಾಸು ಯಾರಿಗೂ ಮಾತೇ ಇಲ್ಲ, ಬಾಯೆಲ್ಲ ಒಣಗಿಬಿಡ್ತೀವಿ. ಅಪ್ಪ ಭಗವಂತ, ನಮ್ಮೊಟ್ಟಿಗೆ ನೀ ಇದ್ದಿದ್ದು, ನಮ್ಮೊಟ್ಟಿಗೆ ನಾವು ಬಂದು ನಮ್ಮನ್ನು ಹೆಜ್ಜೆ ಮಾಡಿ ಎಂಥ ಮಾರ್ಗದರ್ಶನ ಮಾಡಿದೆ ಅಂಥೇಳಿ ನಾವು ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಭಜನೆ ಮಾಡಿ ಅಲ್ಲಿಂದ ಬಾಬುಳಮ್ಮ ಬಂದು. ಬಾಬುಳಮ್ಮ ಬಂದಾಗ ಸ್ವಾಮಿ ಮುಂದೆ ನಿಲ್ಲೋ ಧೈರ್ಯನೇ ಸಾಲಿಲ್ಲ ನಮಗೆ. ಏನೆಲ್ಲ ಉಪಧ್ಯಾಪನ ಮಾಡಿದ್ರು, ಎಷ್ಟು ಪ್ರೀತಿಯಿಂದ ಎಷ್ಟು ಭಕ್ತಿಯಿಂದ ನಮ್ಮೊಟ್ಟಿಗೆ ನೀವು ಬಂದು ಕರ್ಕೊಂಬಂದು, ಅದು ಜೀವನ ಕಹಿ ಸಿಹಿ ಸತ್ಯಗಳನ್ನು ನಮಗೆ ತೋರಿಸಿದಿಲ್ಲಪ್ಪ ಅಂಥೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ನಮ್ಗೆ ಅನಿಸಿದ್ದು ಒಂದೇ, ಇದಕ್ಕಿಂತ ಇನ್ನು ಧನ್ಯ ಭಾವನೆ ನಮಗೆ ಇನ್ಯಾವುದೂ ಇಲ್ಲ. ಅಪ್ಪ, ಅದು ಎಷ್ಟೋ ತಪಸ್ಸು ಮಾಡಿ ಏನೋ ಮಾಡಿ ನಮ್ಮೊಟ್ಟಿಗೆ ಬಂದು ಕರಿತಿರ್ತಾರೆ. ನಾವು ಇಷ್ಟ ಏನೂ ಇಲ್ಲದನ ಭಕ್ತಿನೂ ಇಲ್ಲದಂತ ಬಂದಂಥರಿಗೆ ಜಗತ್ತೇ ನೇಮವನ್ನು ತೋರಿಸಿ ಸತ್ಯವನ್ನು ತೋರಿಸಿ ನಮ್ಮನ್ನು ಇಲ್ಲಿ ಕರ್ಕೊಂಬಂದು ಮುಟ್ಟಿಸಿದಲ್ಲಪ್ಪ ಅಂಥೇಳಿ ಅಡ್ಡು ಬಿದ್ದಾಗ ನಮ್ಗೆ ಅತ್ಯಂತ ಧನ್ಯತಾ ಭಾವನೆ ಬಂತು. ಅವಾಗ ಅನಿಸಿತು, ಸತ್ಸಂಗ ಅಂದ್ರೆ ಹೆಂಗೆ, ಪಾದಯಾತ್ರೆ ಹೆಂಗೆ, ನಾಮಸ್ಮರಣೆ ಅಂದ್ರೆ ಹೆಂಗೆ, ಚಿದಂಬರ ಮಹಾಸ್ವಾಮಿ ಎಷ್ಟು ನಮ್ಮ ಕರುಣಾಮಯ ಇದ್ದಾನ, ಹೆಂಗೆ ಭಕ್ತರೊಟ್ಟಿಗೆ ಇರ್ತಾನೆ, ಹೆಂಗೆ ಭಕ್ತರಿಗೆ ಮಾರ್ಗದರ್ಶನ ಮಾಡ್ತಾನೆ, ಹೆಂಗೆ ನಮ್ಮ ತೋರಿಸ್ತಾನೆ ಅಂತೇಳಿ ಹೆಜ್ಜೆ ತೋರಿಸ್ಬಿಟ್ರನು. ಅದೇ ರೀತಿ ನಮ್ಮ ಕನ್ವಳ್ಳಿಯ ಪರಮ ಪೂಜ್ಯ ಸದ್ಗುರು ಶ್ರೀ ಸುರೇಶ್ ಗುರು ಮಹಾರಾಜರು ನಮ್ಮೊಟ್ಟಿಗೆ ಇದ್ದು ಅನ್ನೋ ಭಾವನೆ ನಮ್ಗೆ ಸದಾ ಇತ್ತು. ಅವರ ಆಶೀರ್ವಾದದಿಂದ, ಸ್ವಾಮಿ ಕೃಪೆಯಿಂದ, ಕರ್ಕೇಳಿಯಿಂದ ಬಾಬುಳಗಮ್ಮನಿಗೆ ಪಾದಯಾತ್ರೆ ಮಾಡಿ ಯಾವುದೇ ಏನೂ ಸಮಸ್ಯೆ ಇಲ್ದಂಗೆ 22-23 ದಿವಸ ಬರಿಗಾಲಿಂದ ಪಾದಯಾತ್ರೆ ಮಾಡಿ ಆ ಸುಡು ಬಿಸಿನೊಳಗೆ ಏನೂ ಆಗ್ದಂಗೆ ನಾವು ಬಂದು ಮುಟ್ಟಿಸಿದಾಗ ಅನ್ನಿಸ್ತೀವಿ, ನಮ್ಮಂಥ ಪುಣ್ಯವಂತರ ಜಗತ್ತಿನೊಳಗೆ ಯಾರಿಲ್ಲ ಅನ್ನೋ ಭಾವನೆ ನಾವು ಬಂತು. ಹಂಗೆ ನಿಮ್ಮಲ್ಲಿ ಎಲ್ಲರಲ್ಲೇ ಕೇಳ್ಕೊಳ್ಳೋದು, ಯಾರಿಗೆ ಅವಕಾಶದಲ್ಲಿರೋ ಸಾಧ್ಯದ ಮಟ್ಟಿಗೆ ಪಾದಯಾತ್ರೆ ಮಾಡಿರಿ, ಅದನ್ನು ಅನುಭವ ಗಳಿಸ್ರಿ ಅಂಥೇಳಿ ನನ್ನ ಆತ್ಮತ್ವ. ಜೈ ಸದ್ಗುರುನಾಥ್. ದಿಂಡಿ ಜೋಡಿ ನಡಿ ನಡಿ, ಚಿದಂಬರ ಪಾದ ಹಿಡಿ ಹಿಡಿ, ಈ ಮಾತು ಇದರ ಅನುಭವ ಮತ್ತು ಜೀವನದ ತಾತ್ಪರ್ಯ ಮತ್ತು ಮಹಾಸ್ವಾಮಿಯ ಕೃಪೆ ಸಾಕಲ್ಲ ಈ ಸತ್ಸಂಗದ ಇವತ್ತಿನ ಈ ಭಾಗಕ್ಕೆ. ಶಿವ ಚಿದಂಬರ ಸದ್ಗುರುನಾಥ್ ಮಹಾರಾಜ್ ಕಿ ಜೈ.